ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕಾಂತರಾಜ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದ್ಬಿಟ್ಟು ಡೇ 1 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಪಾರ್ಟ್ 2 ವಿಡಿಯೋ. ಆ್ಯಂಡ್ ಇವಾಗ ನಾವಿರೋದು ಇಂಡೋರ್ ಗೇಮ್ ಹೌಸಲ್ಲಿ. ಸೊ ಹಾಗೆ ಬಂದಿದ್ವಿ ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಕಿಡ್ಸಿಗೆ ಮಾತ್ರ ಅಮೇಝಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ದೇ ಹ್ಯಾವ್ ಆಲ್ ದಿ ಟೈಪ್ಸ್ ಆಫ್ ಗೇಮ್ಸ್ ಹಿಯರ್. ಆ್ಯಂಡ್ ಇವಾಗ 12 o'clock ಶಾರ್ಪಿಗೆ ಸ್ಟೆರ್ಲಿಂಗ್ ರೆಸಾರ್ಟ್ ಸ್ಟಾಫ್ ಎಲ್ಲ ಬಂದು ದೇ ಸರ್ಪ್ರೈಸ್ಡ್ ಮೀ ಆ್ಯಂಡ್ ಇಟ್ ವಾಸ್ ಲೈಕ್ ಅನ್ಬಿಲೀವಬಲ್. ನನಗೇನೆ ಐ ಡೋಂಟ್ ನೋ ಅವ್ರಿಗೆ ಹೆಂಗೆ ನನ್ನ ಬರ್ತ್ಡೇ ಅಂತ ಗೊತ್ತಾಯಿತು. ಬಟ್ ಇಟ್ ವಾಸ್ ಲವ್ಲಿ ಅಂತ ಹೇಳ್ಬೋದು. ಸ್ಟಾಫ್ಸ್ ವೇರ್ ವೆರಿ ಕೈಂಡ್, ವೆರಿ ಸ್ವೀಟ್. ಐ ವಾಸ್ ರಿಯಲಿ ವೆರಿ ಹ್ಯಾಪಿ. Especially on this platform, I really want to thank the Stelling Resorts and their management once again for making my day so special. I mean, beginning they made it so wonderful. It was unexpected ಆಗಿ ಯಾರ ಬಂದ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನನಗಂತೂ ಸೂಪರ್ ಎಕ್ಸೈಟೆಡ್ ಆಗಿಬಿಡ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಮಾರ್ನಿಂಗ್ ಅರೌಂಡ್ 6 o'clock ನಾವು ಸಫಾರಿಗೆ ಬಂದ್ವಿ. ಇದು ಹೆಸರು ಪರ್ಟಿಕ್ಯುಲರ್ ಆಗಿ ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಸೊ ಇಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಫಾರ್ ಅರೌಂಡ್ 10 kilometers, ಮೇ ಬಿ 1 hour ಡ್ರೈವ್ ಆಗಿರುತ್ತೆ. ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಪರ್ ಫ್ಯಾಮಿಲಿ 1 ಜೀಪ್ ನಮಗೆ ಅಸೈನ್ ಮಾಡಿರ್ತಾರೆ ವಿತ್ 1 ಡ್ರೈವರ್ ಆ್ಯಂಡ್ 1 ಗೈಡ್. ಪರ್ ಹೆಡ್ ಕಾಸ್ಟ್ ಆಲ್ಮೋಸ್ಟ್ ಅಪ್ ಟು 300 rupees ಕಾಸ್ಟ್ ಆಗುತ್ತೆ. ಸೊ 1 ಜೀಪಲ್ಲಿ ನೀವು ಎಷ್ಟು ಜನ ಹೋಗ್ಬೋದು, 1 ಫ್ಯಾಮಿಲಿ ಪೀಪಲ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 7 people ಹೋಗ್ಬೋದು 1 ಜೀಪಲ್ಲಿ. ಆ್ಯಂಡ್ ನಮ್ಮ ಡ್ಯಾಡಿ ಎಲ್ಲೋದ್ರೂ ಕಾಫಿ ಮಿಸ್ ಮಾಡಲ್ಲ. ಅದು ಮಾರ್ನಿಂಗ್ ಟೈಮ್ ಮಾತ್ರ ಡೆಫಿನೆಟ್ಲಿ ವಿಲ್ ನಾಟ್ ಮಿಸ್. ಆ್ಯಂಡ್ ಇನ್ನೊಂದು ನಾನೇನು ಅಬ್ಸರ್ವ್ ಮಾಡಿದ್ದು ಕೇರಳ ಪೀಪಲಲ್ಲಿ ಅಂದರೆ ದೇ ಆರ್ ವೆರಿ ಕೈಂಡ್ ಅಂತ ಹೇಳ್ಬೋದು. ಲೈಕ್ ದೇ ಆರ್ ವೆರಿ ಸ್ವೀಟ್ ಪೀಪಲ್ ಆ್ಯಕ್ಚುಲಿ. ಲೈಕ್ ಅಂಕಲ್ ನೋಡ್ತಾ ಇದ್ರಲ್ಲ, ಅವರು ಮಗಳಿಗೂ ಕಾಫಿ ಕೊಡಲಾ, ಮಗಳು ಕುಡಿಯಲ್ವಾ ಕಾಫಿ, ಏನು ಕುಡಿತಾರೆ ಅವರು. ದೋ ಅವ್ರ ಬಿಸ್ನೆಸ್ ಮೇ ಬಿ ಕೇಳ್ತಿರ್ಬೋದು. ಐ ಮೀನ್ ಅವ್ರ ಕರ್ಟಸಿ ಇದೆ ಅಲ್ವಾ ಅವ್ರಿಗೆ ಕೇಳಬೇಕು ಅಂತ. ಐ ರಿಯಲಿ ಲೈಕ್ ಇಟ್. ನಾವು ಬೆಳಗ್ಗೆ ಮಾರ್ನಿಂಗ್ 6-6:30 ಹಂಗೆ ರೀಚ್ ಆಗಿದ್ವಿ. ಸೊ ಇಟ್ ವಾಸ್ ಕ್ವೈಟ್ ಅರ್ಲಿ. ಸೊ ಹಾಗೆ ಟಿಕೆಟ್ ಕೌಂಟ್ರಲ್ಲಿ ಬೇಗ ಕ್ಯೂ ನಿಂತಿದ್ದಕ್ಕೆ ನಮಗೆ ಬೇಗ ಟಿಕೆಟ್ ಸಿಕ್ತು. ಆ್ಯಂಡ್ ಆಚೆ ಬಂದಾಗ ಆಗಲೇ ನಮ್ಮ ಜೀಪ್ ಕೂಡ ರೆಡಿ ಇತ್ತು. ಸೊ ಇವಾಗ ನಮ್ಮ ಸಫಾರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನಿಷಿಯಲಿ ಸ್ಟಾರ್ಟಿಂಗಲ್ಲೇ ಒಂದು 5 to 6 ಎಲಿಫೆಂಟ್ಸ್ನ ನೋಡ್ತೀವಿ. ಈ ಎಲಿಫೆಂಟ್ಸ್ ಬಂದುಬಿಟ್ಟು ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿಯರೇ ಸಾಕಿರೋದು. ಅವರೇ ಎಲ್ಲ ಮೇಂಟೆನೆನ್ಸ್ ಎವ್ರಿಥಿಂಗ್ ಅವರೇ ಟೇಕ್ ಕೇರ್ ಮಾಡೋದು ಎಲಿಫೆಂಟ್ಸ್ ಬಗ್ಗೆ. ಈ ಸಫಾರಿದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು 3 ಫಾರೆಸ್ಟ್ ಏರಿಯಾಸ್ನ ವಿಟ್ನೆಸ್ ಮಾಡ್ಬೋದು. ಕೇರಳದಿಂದ ವೈನಾಡ್ ಫಾರೆಸ್ಟ್, ಕರ್ನಾಟಕದಿಂದ ಬಂಡೀಪುರ್ ಫಾರೆಸ್ಟ್ ಆ್ಯಂಡ್ ತಮಿಳ್ನಾಡಿಂದ ಮಧುಮಲೈ ಫಾರೆಸ್ಟ್. ಆವಾಗಲೇ ಹೇಳ್ದಂಗೆ ನಾವಿಲ್ಲಿ ಬರೀ ಒಂದು 5 to 6 ಎಲಿಫೆಂಟ್ಸ್ ನೋಡಿದ್ವಿ. ಅದು ಎಲ್ಲೆಲ್ಲೋ ಒಂದೊಂದು ಮೂಲೆಯಲ್ಲೆಲ್ಲ ಇತ್ತು. ಅದಾದಮೇಲೆ ನಮ್ಗೆ ಎಲ್ಲೂ ಒಂದು ಎಲಿಫೆಂಟ್ ಸಿಗಲಿಲ್ಲ ಫಾರೆಸ್ಟ್ ಏರಿಯಲ್ಲಿ. ಸೊ ಈ ಸಫಾರಿ ಬಂದುಬಿಟ್ಟು 10 kilometers ರೇಡಿಯಸ್ನ ಕವರ್ ಮಾಡ್ತಾರೆ ವಿತಿನ್ 1 hour. ಬಟ್ ಅವ್ರು ಹೇಳೋ ಪ್ರಕಾರ ಈ ವಿಂಟರ್ ಸೀಸನಲ್ಲಿ ಜಾಸ್ತಿ ಆ್ಯನಿಮಲ್ಸ್ನ ಸ್ಪಾಟ್ ಮಾಡೋಕ್ಕಾಗಲ್ಲ ಅಂತಾರೆ. ಬಟ್ ಏನಕ್ಕೆ ಅಂದರೆ ಆ್ಯನಿಮಲ್ಸ್ ಎಲ್ಲ ಜಾಸ್ತಿ ನೈಟ್ ಹೊತ್ತು ಓಡಾಡುತ್ತೆ. ಆ್ಯಂಡ್ ಸಮ್ಮರಲ್ಲಿ ಅಷ್ಟೇ ನಿಮಗೆ ಮಾರ್ನಿಂಗ್ ಟೈಮ್ ಕೂಡ ಆ್ಯನಿಮಲ್ಸ್ನ ಸ್ಪಾಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ವೆದರ್ ಬಗ್ಗೆ ಮಾತಾಡಬೇಕು ಅಂದರೆ ಡೆಫಿನೆಟ್ಲಿ ಮಾರ್ನಿಂಗ್ ನಾವು ಲೈಕ್ ಅರ್ಲಿ ಮಾರ್ನಿಂಗ್ ಹೋಗಿದ್ದಕ್ಕೆ ವೆದರ್ ಮಾತ್ರ ಸೂಪರಾಗಿತ್ತು. ಒಂಥರ ಪ್ಲೆಸೆಂಟಾಗಿ ಚಳಿ ಚೆನ್ನಾಗಿತ್ತು ಒಂಥರ. ಅದಾದಮೇಲೆ ವಿ ಫೌಂಡ್ ಸೋ ಮೆನಿ ಡಿಯರ್ಸ್ ಅಂತ ಹೇಳ್ಬೋದು, ಮೇಲ್ ಆ್ಯಂಡ್ ಫೀಮೇಲ್. ಇದು ಮಾತ್ರ ಎಲ್ಲೋದ್ರೂ ನಮ್ಗೆ ಕಾಣಿಸುತ್ತೆ. ಲೈಕ್ ನಾವು ಹೋಗಿದ್ದು ಸಫಾರಿ ಅಂದರೆ ಓಕೆ ಏನೋ ಒಂದು ವೈಲ್ಡ್ ಅನಿಮಲ್ಸ್ ಎಲ್ಲ ನೋಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದೂ ನೋಡೋಕ್ಕಾಗಿಲ್ಲ. ಈ ಡಿಯರ್ಸೇ ಜಾಸ್ತಿ ಇದ್ದಿದ್ದು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಿಕಾಕ್ ನೋಡಿದ್ವಿ. ಫೀಮೇಲ್ ಪಿಕಾಕ್ ಅದು ನೋಡಲಿಲ್ಲ, ಎಲ್ಲ ಮೇಲ್ ಪಿಕಾಕ್ಸೇ ಇದ್ದಿದ್ದು. ಸೊ ಇದು 3 ಬಿಟ್ಟರೆ ನಮಗೇನೇನು ಅನಿಮಲ್ಸ್ನ ಸ್ಪಾಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಿದ್ದ ಟೈಮ್ ಸರಿ ಇರಲಿಲ್ಲ ಅಷ್ಟೇ. ಬರೀ ಒಂದು ನೇಚರ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಅಷ್ಟೇ ಸಫಾರಿಲಿ. ಅದಾದಮೇಲೆ ಫಾರೆಸ್ಟ್ ಏರಿಯಾ 10 kilometers ಆದಮೇಲೆ ಈ ಥರ ಒಂದು ಹೈವೇ ಸಿಗುತ್ತೆ. ಸೊ ಇದು ಒಂದು 2 kilometers ಸ್ಟ್ರೆಚ್ ಇದೆ. ವಾಪಸ್ ಮೇನ್ ಪಾಯಿಂಟ್ ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ ನಮ್ಮನ್ನ.
ಹೆಂಗಿದೆ ರೆಡಿ ಬ್ರೇಕ್ಫಾಸ್ಟು? ಎಲ್ಲ ಚೆನ್ನಾಗಿದೆ ಎಕ್ಸೆಪ್ಟ್ ದೋಸೆ. ದೋಸೆ ಇಡ್ಲಿ ಪ್ರಕಾರವಾಗಿದೆ. ಹೀಗಾಗಿ ಪೂರಿ ಎಲ್ಲ ಇಡ್ಲಿ ಎಷ್ಟು ಥರ ಇತ್ತು ಇಡ್ಲಿ? ಇಡ್ಲಿ 4 ವೆರೈಟಿ ಇದೆ. 4 ವೆರೈಟಿ ಇದೆ. ಎಲ್ಲ ಟೇಸ್ಟ್ ಮಾಡಿದೆ. ಔಟ್ ಆಫ್ ದಟ್ ಕೋಕೋನಟ್ ಇಡ್ಲಿ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಮೆದುವಾಗಿ. ಸಾಂಬಾರು ಅದಕ್ಕೆ ಒಳ್ಳೆ ಸೂಪರ್ ಇದು ಚಟ್ನಿ. ನೀನು ಟೇಸ್ಟ್ ಮಾಡಿ ಚೆನ್ನಾಗಿದೆ. ನನಗೆ ಯೂಶ್ವಲಿ ಆಚೆ ಬಂದಾಗ ಅಷ್ಟು ಬ್ರೇಕ್ಫಾಸ್ಟ್ ಎಲ್ಲ ಇಷ್ಟ ಆಗಲ್ಲ. ಸೊ ನಾನು ಒಂದು ಸಲಾಡ್ ತೊಗೊಂಡಿದ್ದೀನಿ. ಏನಕ್ಕೆ ಬರ್ತೀಯ? ನಾನು ಲಂಚ್ ತಿಂತೀನಿ, ಬಟ್ ಲಂಚ್ ಡಿನ್ನರ್ ಇದೆಲ್ಲ ಇಷ್ಟ ಆಗಲ್ಲ. ನಂಗೆ ಬ್ರೇಕ್ಫಾಸ್ಟೇ ಇಷ್ಟ ಆಗಲ್ಲ. ಆ ಪನ್ನೀರ್ ಪರೋಟ ಅಂತ ನೋಡಿ ಹೆಂಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ರೂಮ್ ಕಡೆಗೆ ಹೋಗ್ತಿದ್ವಿ ಆ್ಯಂಡ್ ಬರ್ತಾ ನೋಡಿದ್ವಿ ಇಂಡೋರ್ ಗೇಮ್ ಹೌಸಲ್ಲಿ ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಸೊ ವಿ ಡಿಸೈಡೆಡ್ ಟು ಗೋ ಆ್ಯಂಡ್ ಪ್ಲೇ ಕೇರಮ್. ಟ್ರಸ್ಟ್ ಮೀ, ಎಷ್ಟು ಎಂಜಾಯ್ ಮಾಡಿದ್ದೀವಿ ಗೊತ್ತಾ. ಎಷ್ಟೊಂದು ವರ್ಷಗಳಾದಮೇಲೆ ನಾವು ಕೇರಮ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೈ ಫುಲ್ ಮೂನೇ ಆಗ್ತಾಯಿಲ್ಲ ಪಾನ್ ಹೊಡಿಯೋಕ್ಕೆ. ಅದಾದಮೇಲೆ ಎಂಜಾಯ್ ಮಾಡಿದ್ವಿ, ಒಬ್ಬೊಬ್ರನ್ನ ರೇಗಿಸ್ಕೊಂಡು ಪಾನ್ ಹೊಡಿಲಿಲ್ಲ ಅಂದರೆ ಅವಾಗೆಲ್ಲ. ಐ ಟೋಟಲಿ ಎಂಜಾಯ್ಡ್ ಇಟ್. ಇಟ್ ವಾಸ್ ಅನ್ ಅಮೇಝಿಂಗ್ ಗೇಮ್ ಅಂತಲೇ ಹೇಳ್ಬೋದು. ಆ್ಯಂಡ್ 2 ಗೇಮಲ್ಲೂ ಮಮ್ಮಿ ಡ್ಯಾಡಿನೇ ವಿನ್ ಆದರು. ಇವಾಗ ಸ್ವಿಮ್ಮಿಂಗ್ ಬಂದಿದ್ದೀವಿ, ಫುಲ್ ಖಾಲಿ ಇದೆ. ಎಲ್ಲೂ ಹೋಗಿಲ್ಲ ನಾವು ಆಚೆ ಸೈಟ್ ಸೀಯಿಂಗ್ ಎಲ್ಲ. ಸೊ ವಿ ಜಸ್ಟ್ ಥಾಟ್ ರೆಸಾರ್ಟಲ್ಲೇ ಚಿಲ್ ಮಾಡೋಣ ಅಂತ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ರೆಡಿ ಆಗಿದ್ದೀನಿ. ಸ್ವಿಮ್ಮಿಂಗ್ ಫುಲ್ ನಮ್ಮದೇ, ಯಾರೂ ಇಲ್ಲ. ಈವನ್ ರೆಸಾರ್ಟ್ ಫುಲ್ ಆಗಿದ್ರು ಸ್ವಿಮ್ಮಿಂಗ್ ಪೂಲಿಗೆ ಯಾರೂ ಬಂದಿಲ್ಲ, ಬಿಕಾಸ್ ಎಲ್ಲರೂ ಇವಾಗ ಸೈಟ್ ಸೀಯಿಂಗ್ ಹೋಗಿರ್ತಾರೆ, ನಾವು ಹೋಗಿಲ್ಲ. ಅದಕ್ಕೆ ಫುಲ್ ಖಾಲಿ ಇದೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಡೇ. ಎಸ್, ಇವತ್ತು ನನ್ನ ಬರ್ತ್ಡೇ. ಇಷ್ಟು ತನಕ ಬಿಸಿಲಿತ್ತು, ಇವಾಗಲೇ ಮಳೆ ಸ್ಟಾರ್ಟ್ ಆಯಿತು. 1 ಸೆಕೆಂಡ್. ನೋಡಿ ನಾನು ಔಟ್ಫಿಟ್ ಹೆಂಗಿದೆ. ಇಷ್ಟಂದರೆ ಎಲ್ಲೂ ಹೋಗಿರಲಿಲ್ಲ ಆಚೆ, ಸೈಟ್ ಸೀಯಿಂಗ್ಗೆ. ರೆಸಾರ್ಟಲ್ಲೇ ಸ್ವಿಮ್ಮಿಂಗ್ ಮಾಡ್ಕೊಂಬಂದೆ. ಅದಾದಮೇಲೆ ಸ್ಪಾ ಇತ್ತು, ಸ್ಪಾ ವಿಚಾರಿಸ್ಕೊಂಬಂದೆ ಈವ್ನಿಂಗ್ ತೊಗೊಳ್ಳೋಣ ಅಂತ. ಇವಾಗ ರೆಡಿಯಾಗಿ ತುಂಬ ವಂಡರ್ಫುಲ್ ಪ್ರಾಪರ್ಟಿ ಎಲ್ಲ, ಫುಲ್ ಗ್ರೀನ್ರಿ ಎಲ್ಲ ಸೂಪರಾಗಿದೆ. ಸೊ ಅದಕ್ಕೆ ಅಂತ ಸ್ವಲ್ಪ ಫೋಟೋ ಸೆಷನ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಹಿಂಗೆ ವೈನಾಡ್ ಸಿಟಿನ ನೋಡ್ಕೊಂಬರೋಣ ಹಾಗೆ ಅಂತಲೂ ಹೊರಟಿದ್ದೀವಿ. ಇದು ಒಂದು ಡ್ಯಾಮ್ ಎಲ್ಲ ಇದೆ, ಡ್ಯಾಮ್ ಮತ್ತು ಐಲ್ಯಾಂಡ್ ಎಲ್ಲ ಇದೆ. ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ರಶ್ ಇದೆ. ಪ್ಲಸ್ ನಮಗೇನೋ ರೆಸಾರ್ಟ್ ಬಿಟ್ಟು ಆಚೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸೊ ಅದಕ್ಕಾಗಿ ಹಾಗೆ ಸ್ವಲ್ಪ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಆಚೆ ಹೊರಟಿದ್ದೀವಿ ಇವಾಗ. ಆ್ಯಂಡ್ ನೆನೆ ಹೇಳ್ದಂಗೆ ಇಲ್ಲೆಲ್ಲ 4:30ಗೆ ಎಲ್ಲ ಕ್ಲೋಸ್ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೈನಾಡ್ ಸಿಟಿಲಿ ನಾವು ಬೆಸ್ಟ್ ಹೋಟೆಲ್ನ ಹುಡುಕ್ಬೇಕಾದ್ರೆ ಎಷ್ಟೊಂದು ಜನ ನಮಗೆ ಸಜೆಸ್ಟ್ ಮಾಡಿದ್ದು ಹೋಟೆಲ್ ಉಡುಪಿ ಅಂತ. ಬನ್ನಿ ಇವಾಗ ಈ ಹೋಟೆಲ್ ಒಳಗೆ ಕರ್ಕೊಂಡು ಹೋಗ್ತೀನಿ, ಫುಡ್ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಸ್ವಲ್ಪ ಕ್ಲೀನಿನೆಸ್ ಕಡಿಮೆ ಇತ್ತು ಈ ಹೋಟೆಲಲ್ಲಿ. ನೈಸ್. ಅವಳು ತಿಂದು ಚೆನ್ನಾಗಿದೆ ರಕ್ಷ. ಹೆಂಗಿದೆ ರೆಡಿ? ಚೆನ್ನಾಗಿದೆಯಾ? ಏನಿದೆ ಹೇಳಿ. ಇದೆಂತ? ಇದು ಮೇನ್ ಊಟ. ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ದಾಲು, ಸಾಂಬಾರು. ಇದು ಕೂಟು, ಈ ಕೇರಳದ ಫೇವ್ರೇಟ್. ಇದು ಮೊಸರದ್ದು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ರಸಮು, ಮೊಸರು, ಪಾಯಸ, ಹಪ್ಪಳ, ಚಪಾತಿ. ಸೌತ್ ಇಂಡಿಯನ್ ಮೀಲ್ಸ್. ಇವಾಗಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ಫುಲ್ ಸಿಟಿನೆಲ್ಲ ನೋಡ್ಕೊಂಡು ಬಂದ್ವಿ. ಸಿಟಿ ತೋರ್ಸೋಕ್ಕಾಗಲಿಲ್ಲ. ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಬರ್ತ್ಡೇಗೆ ವಿಶ್ ಮಾಡೋಕ್ಕೆ. ಸೊ ಅದಕ್ಕಾಗಿ. ಆ್ಯಂಡ್ ಏನಪ್ಪ ಒಂದು ಬೇಜಾರು ನನಗೆ ಆಗ್ತಿದೆ ಅಂದರೆ, ನಂದು ಏರ್ಟೆಲ್ ನೆಟ್ವರ್ಕು, ಏರ್ಟೆಲ್ ಅಂತೂ ಇಲ್ಲವೇ ಇಲ್ವಂತೆ. ಲೈಕ್ ಇಲ್ಲಿ ಏರ್ಟೆಲ್ ನೆಟ್ವರ್ಕೇ ಇಲ್ವಂತೆ. ಇಟ್ಸ್ ಓನ್ಲಿ ಐಡಿಯಾ ಆ್ಯಂಡ್ ಜಿಯೋ. ಆ್ಯಂಡ್ ನಂದು ಏರ್ಟೆಲ್. ಆ್ಯಂಡ್ ಯಾರೂ ನಂಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ. ಯಾರೇ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರ್ತಾರೆ. ಬಟ್ ರೆಸಾರ್ಟಲ್ಲಿ ಸ್ವಲ್ಪ ವೈಫೈ ಚೆನ್ನಾಗಿದೆ. ಸೊ ದಟ್ಸ್ ದ ರೀಸನ್ ಅಟ್ಲೀಸ್ಟ್ ವಾಟ್ಸಪ್ ಕಾಲ್ಸ್ ಅಟೆಂಡ್ ಮಾಡ್ಬೋದು. ಸೊ ವಾಟ್ಸಪ್ ಕಾಲ್ ಸ್ವಲ್ಪ ಅಟೆಂಡ್ ಮಾಡ್ಬೋದು ನಾನು. ಅದೊಂದು ಬೇಜಾರಾಗ್ತಿದೆ ಅಷ್ಟೇ ನನಗೆ. ಯಾರ ಫೋನು ನನಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಎಷ್ಟೊಂದು ಜನ ವಿಶಸ್ ನಾನು ಮಿಸ್ ಮಾಡಿದೆ ಅಂತ. ದೇ ವಿಶಿಂಗ್ ಮಿ ಆನ್ ವಾಟ್ಸಪ್, ಬಟ್ ಸ್ಟಿಲ್ ಫೋನಲ್ಲಿ ವಿಶ್ ಮಾಡೋದು ಎಷ್ಟು ಒಂಥರ ಎಫೆಕ್ಟಿವ್ ವಿಶ್ ಇರುತ್ತೆ. ನಾನು ವಾಟ್ಸಪ್ಪಲ್ಲಿ ಒಂದು ಟೆಕ್ಸ್ಟ್ ಹಾಕೋದು.
ಯಾರು ನನಗೆ ಫೋನ್ ಮಾಡಿದ್ರಿ, ಐ ಆಮ್ ಸೋ ಸಾರಿ. ಇಲ್ಲಿ ಚೂರು ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ನಂದು ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆ್ಯಂಡ್ ಸೊ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ, ಇಲ್ಲಿ ಸೈಕ್ಲಿಂಗ್ ಇದೆ. ಸೊ ಬುಕ್ಕಿಂಗ್ ಮಾಡ್ಬೇಕು ನಾವು ಸೈಕಲ್ನ. ಇವಾಗ ಪಟ್ಟಂತ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೈಕಲ್ನ ಬುಕ್ ಮಾಡಿ ಬರ್ತೀನಿ. ಆಗಲೇ 5:15 ಆಗಿದೆ ಇವಾಗ. ಸೊ ಸ್ವಲ್ಪ ಬೆಳಕಿರುತ್ತೆ ಇಲ್ಲಿ, ಒಂದು 7 o'clock ತನಕ ಬೆಳಕಿರುತ್ತೆ ಚೆನ್ನಾಗಿ. ಇಲ್ಲೇ ಒಂದು 2 kilometers ಹತ್ತಿರದಲ್ಲಿ ಒಂದು ಊರಿದೆಯಂತೆ. ಸೊ ಪ್ಲ್ಯಾನ್ ಇರೋದು ಇವಾಗ ಆ 2 kilometers ಸೈಕ್ಲಿಂಗ್ ಮಾಡ್ಕೊಂಬರೋಣ ಅಂತ, ನಾನು ಮಮ್ಮಿ ಡ್ಯಾಡಿ ರಕ್ಷಾ 3 ಜನ. ಸೊ ಈ ಸದ್ಯಕ್ಕೆ ಪ್ಲ್ಯಾನಿಂಗ್ ಇದೆ. ಸೈಕ್ಲಿಂಗ್ ಮಾಡ್ತಿರೋದಾದರೆ ತೋರಿಸ್ತೀನಿ, ಇಲ್ಲ ಅಂದರೆ ಈವ್ನಿಂಗ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ತೋರಿಸ್ತೀನಿ. ಡ್ಯಾಡಿ ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಹಾಂ, ಡ್ಯಾಡಿ ಎಲ್ಲ ಹಂಗಂಗೆ ಸೆಲ್ಫಿ ತೊಗೊತಾರೆ. ನಾವೆಲ್ಲ ರೆಗ್ಯುಲರ್ ಆಗಿ ನಾನು ಒಬ್ಬೊಬ್ಬನೇ ಓಡಾಡಿ ಸೆಲ್ಫಿ ತಗೊಂಡು ಅಭ್ಯಾಸ ಅಲ್ಲ, ಹಾಗಾಗಿ ತೊಗೊತಾ ಇರ್ತೀನಿ. ಡೈರಿ ವ್ಯೂ ಚೆನ್ನಾಗಿದೆ ನೋಡಿ, ಇಲ್ವಾ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ. ತಗೊಳ್ಳಿ ನೀವು. ಇಲ್ಬಾ ನೀನು ಬಾ, ನೋಡು ಎಷ್ಟು ಚೆನ್ನಾಗಿದೆ ನೋಡು ವ್ಯೂ, ಸೂಪರ್ ಆಗಿದೆ ಅಲ್ವಾ? ಸೂಪರ್. ಬನ್ನಿ. ಸೈಕ್ಲಿಂಗ್ ಯಾವಾಗ ಲಾಸ್ಟ್ ಮಾಡಿದ್ದು ತಾವು? ಸೈಕ್ಲಿಂಗು ಲಾಸ್ಟ್ ಇದರಲ್ಲಿ ಭಾಳ ವರ್ಷನೇ ಆಯಿತು ಬೇರೆ ಸೈಕ್ಲಿಂಗ್ ಮಾಡಿ. ಮಳೆ ಬರ್ತಾ ಇದೆ. ನೀವೇ ಲೇಟ್ ಮಾಡಿದ್ದು, ಕಾಫಿ ಅಂದ್ಕೊಂಡು. ಜಸ್ಟ್ ಹಾಫ್ ಆನ್ ಅವರ್ ಮುಂಚೆ ಆಚೆ ಹೋಗಿದ್ವಲ್ಲ ಹೋಟೆಲಲ್ಲಿ, ಕುಡ್ಕೊಂಬಂದಿದ್ದಾರೆ. ರೂಮಿಗೆ ಬಂದ್ಬಿಟ್ಟು ಮತ್ತೀಗ ಇಲ್ಲಿ ಇನ್ನೊಂದು ಕಾಫಿ. ಅದು ಬಿಸಿ ತಣ್ಣಗೆ ಇದೆಯಲ್ಲ ಏರಿಯಾ, ಅಟ್ಮಾಸ್ಫಿಯರು ಇದೆಯಲ್ಲ, ಕಾಫಿ ಕೇಳುತ್ತೆ. ಸೈಕ್ಲಿಂಗ್ ಹೋಗೋಣ ಅಂತ ಹೋದ್ವಿ, ಬಟ್ ಏನಂದರೆ ಜಸ್ಟ್ ಒಂದೇ ಒಂದು ಸ್ಟ್ರೆಚ್ ಅಂತೆ. ಐ ಮೀನ್ ರೆಸಾರ್ಟ್ ಒಳಗೇ, ಅದು ಫುಲ್ ರೆಸಾರ್ಟ್ಗೂ ಬಿಡಲ್ವಂತೆ. ಫುಲ್ ರೆಸಾರ್ಟ್ ಸೈಕ್ಲಿಂಗು ಓನ್ಲಿ ಒಂದು ಸ್ಟ್ರೆಚಿಗೆ ಬಿಡ್ತಾರಂತೆ. ಐ ಡಿ ನಾಟ್ ಫೀಲ್ ಇಟ್ಸ್ ವರ್ತ್, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಇದು ಡ್ರಿಸ್ಲಿಂಗ್ ಆಗ್ತಾಯಿದೆ. ಆದರೂ ಟ್ರೈ ಮಾಡೋಣ ಅನ್ಸುತ್ತೆ. ತುಂಬ ದಿನ ಆಗಿದೆ ಸೈಕ್ಲಿಂಗ್ ಮಾಡಿ. ಜಿಮ್ಮಲ್ಲೆಲ್ಲ ಮಾಡ್ತಾಯಿರ್ತೀವಿ, ಆ ಸೈಕಲ್ಗೂ ಈ ಸೈಕ್ಲಿಂಗು ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ನಾಳೆ ಬೆಳಗ್ಗೆ 9 o'clock ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಚೆಕ್ಔಟ್ ಬಂದು 10 o'clock ಸೊ ಅದಕ್ಕಿಂತ 1 hour ಮುಂಚೆ ಯೂಸ್ ಮಾಡೋಣ. ಸೊ ಇವಾಗ ವಾಪಸ್ ರೂಮ್ ಕಡೆಗೆ ಹೊರಟಿದ್ದೀನಿ. ಏನು ಮಾಡಬೇಕು ಗೊತ್ತಾಗಲ್ಲ. ಐ ಮೀನ್ ಫುಲ್ ಒಂಥರ ಬೋರಿಂಗ್ ಆಗ್ತದೆ. ಎಲ್ಲ ಅಮ್ಯುನಿಟೀಸು ಯೂಸ್ ಮಾಡಿಬಿಟ್ವಿ, ಇನ್ನೇನೂ ಇಲ್ಲ. ಇನ್ನೇನೂ ಇಲ್ಲ. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಅರೌಂಡ್ 8:30 ಹಾಗೆ ನಾವು ಡಿನ್ನರ್ಗೆ ಹೋದ್ವಿ. ಬಫೇಲಿ ಮಾತ್ರ ತುಂಬ ಆಪ್ಷನ್ಸ್ ಇತ್ತು ಇವತ್ತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಕ್ಲೀನ್ಲಿ ಆ್ಯಂಡ್ ಪ್ರಾಪರ್ಲಿ ಅರೇಂಜ್ಡ್ ಆ್ಯಂಡ್ ಟೂ ಮೆನಿ ಆಪ್ಷನ್ಸ್ ಕೂಡ ಇತ್ತು ಕಂಪೇರ್ಡ್ ಟು ಲಂಚ್ ಅಂತ ಹೇಳ್ಬೋದು. ಹಾಗೆ ಒಂದು ಸ್ಮಾಲ್ ಗ್ಲಾನ್ಸ್ ಮಾಡ್ತಾಯಿದ್ದೆ ಏನೇನಿದೆ ಅಂತೆಲ್ಲ ಬಿಫೋರ್ ಸ್ಟಾರ್ಟಿಂಗ್. ಆ್ಯಂಡ್ ಸ್ಪೆಷಲಿ ನಾನು ಮೆನ್ಷನ್ ಮಾಡಲೇಬೇಕು, ಇವ್ರ ಡೆಸರ್ಟ್ಸ್ ಮತ್ತು ಸ್ವೀಟ್ಸ್ ಎಲ್ಲ ಸೂಪರಾಗಿರುತ್ತೆ. ಆ್ಯಂಡ್ ನಂಗೆ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವೆರೈಟೀಸ್ ಎಲ್ಲ ಇಟ್ಟಿರ್ತಾರೆ ಅಂತ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನ್ ವೆಜ್ಜಲ್ಲಿ ಬರೀ 3 dishes ಇತ್ತು. ಆ್ಯಂಡ್ ಫಿಶಲ್ಲಿ ಫಿಶ್ ಕಬಾಬು, ಫಿಶ್ ಚಿಲ್ಲಿನೋ ಏನೋ ಇತ್ತು. ಅದಾದಮೇಲೆ ಚಿಲ್ಲಿ ಚಿಕನ್ ಇತ್ತು. ಅದಾದಮೇಲೆ ಚಿಕನ್ ಫ್ರೈಡ್ ರೈಸ್ ಇತ್ತು. ಹಾಗೆ ತೆಗೆದು ನಿಮಗೆಲ್ಲರಿಗೂ ತೋರಿಸೋಣ ಅಂತ ತೆಗ್ದಿದ್ದಷ್ಟೇ ನಾನು. ಆ್ಯಂಡ್ ಇಲ್ಲಿ ಸ್ಟಾರ್ಟರ್ಸ್ ಇವತ್ತು ಅಷ್ಟೇ ಒಂದೇ ಸ್ಟಾರ್ಟರ್ ಇದ್ದದ್ದು ಪನ್ನೀರಲ್ಲಿ. ಆ್ಯಂಡ್ ಹಾಗೆ ಕರೀಸ್, ರೈತಾ ಆ್ಯಂಡ್ ಪಿಕಲ್ಸ್, ಕರ್ಡ್ ರೈಸ್. ಈ ಕರ್ಡ್ ರೈಸ್ ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ, ಬಟ್ ಹಾಕ್ಕೊಂಡು ತಿನ್ನೋಣ ಅಂತ ಹೋದರೆ ಸ್ಮಾಲ್ ಜಿಂಜರ್ ಪೀಸಸ್ ಎಲ್ಲ ಹಾಕಿರ್ತಾರೆ. ನನಗೆ ಇಷ್ಟನೇ ಆಗಲಿಲ್ಲ, ಬಟ್ ನೋಡೋಕೆ ಎಷ್ಟು ಚೆನ್ನಾಗಿತ್ತಲ್ವ. ಆ್ಯಂಡ್ ಎಷ್ಟು ಕ್ಲೀನಾಗಿ ಎಲ್ಲ ವೆಲ್ ಮೇಂಟೈನ್ಡಾಗಿ ಇಟ್ಟಿದ್ದಾರೆ ಫುಡ್ ಕೋರ್ಟ್ ಮಾತ್ರ. ಐ ಟ್ರೂಲಿ ಲೈಕ್ ದೇರ್ ಪರ್ಫೆಕ್ಷನ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಸ್ಟಾಫ್ ಆರ್ ಆಲ್ಸೋ ವೆರಿ 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 ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಫಸ್ಟ್ ತೊಗೊಂಡಿದ್ದು ಸ್ವೀಟ್ ಪೊಟ್ಯಾಟೋಲಿ ಒಂದು ಸಲಾಡ್ ಮಾಡಿದ್ರು, ಸೂಪರಾಗಿತ್ತು. ಆ್ಯಂಡ್ ಇವತ್ತು ಅಷ್ಟೇ ಸೂಪ್ ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಪೊಟ್ಯಾಟೊ ಆ್ಯಂಡ್ ಟೊಮ್ಯಾಟೊ ಸಲಾಡ್ ಕೂಡ ಇತ್ತು, ಎಲ್ಲ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ತೋರಿಸಿದೆ ಏನು ತಿಂದೆ ಅಂತ. ಅದಾದಮೇಲೆ ನಾನ್ ಬಂದು ಬಟರ್ ನಾನ್, ಅದ್ರ ಜೊತೆಗೆ ಪನ್ನೀರ್ ಮಖನಿ ಡ್ಯಾಮ್ ಡಿಲಿಷಿಯಸ್ ಆಗಿದೆ. ನಾನು 2 ದಿನವೂ ಪನ್ನೀರಲ್ಲಿ ಗ್ರೇವಿ ತಿಂದೆ, ಸೂಪರಾಗಿತ್ತು. ನೆನ್ನೆ ಪನ್ನೀರ್ ಬಟರ್ ಮಸಾಲ ಇತ್ತು, ಇವತ್ತು ಪನ್ನೀರ್ ಮಖನಿ ಇದೆ. ಇದು ಪೀಸು ಇನ್ಕ್ಲೂಡ್ ಮಾಡಿದ್ದಾರೆ.
ಸಕ್ಕತ್ತಾಗಿದೆ. ರಾಜ್ಮಾ ಗ್ರೇವಿ ಇತ್ತು, ಅದು ಚೆನ್ನಾಗಿತ್ತು. ಬೆಂಡಿದು ಒಂದು ಗ್ರೇವಿ ಇತ್ತು, ಅದು ಚೆನ್ನಾಗಿತ್ತು. ಬಟ್ ಆ ಬೆಂಡಿ ಗ್ರೇವಿಗೆ ಕೋಕೋನಟ್ ಆಯಿಲಲ್ಲಿ ಮಾಡಿದರು. ನನಗೆ ಚೂರು ಅಡ್ಜಸ್ಟ್ ಆಗೋಲ್ಲ ಕೋಕೋನಟ್ ಆಯಿಲು. ಬಟ್ ಚೆನ್ನಾಗಿತ್ತು, ಓಕೆ. ಒಂದು 2 ಸ್ಪೂನ್ಸ್ ತಿಂದೆ ಅಷ್ಟೇ. ಅದಾದಮೇಲೆ ಬೇರೆ ಏನಿತ್ತು, ರೈಸ್ ಇತ್ತು, ರಸಮ್ ಇತ್ತು. ಇವ್ರದ್ದು ರಸಮ್ ಟೇಸ್ಟ್ ಸ್ವಲ್ಪ ಡಿಫರ್ ಆಗುತ್ತೆ, ನಮ್ಮ ಕರ್ನಾಟಕ ಸ್ಟೈಲ್ ಬರಲ್ಲ. ಸೊ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಿನ್ನೆ ಟೊಮ್ಯಾಟೊ ರಸಮ್ ಇತ್ತು, ಇವತ್ತು ಪೆಪ್ಪರ್ ರಸಮ್ ಮಾಡಿದ್ದಾರೆ. ಓಕೆ ಅನ್ಬೋದು, ನಾಟ್ ದಟ್ ಗ್ರೇಟ್. ನಿನ್ನೆಗಿಂತ ಇವತ್ತು ಪರವಾಗಿಲ್ಲ, ಬಟ್ ಓಕೆ. ಅದಾದಮೇಲೆ ಅನ್ನ ಜೊತೆಗೆ ಈ ಪನ್ನೀರ್ ಮಕ್ನಿನೇ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ರೈಸಲ್ಲಿ ಇನ್ನೊಂದು ನವರತ್ನ ಪಲಾವ್ ಅಂತ ಮಾಡಿದ್ದಾರೆ. ಅದರಲ್ಲಿ ನವರತ್ನ ಪಲಾವಲ್ಲಿ ಡ್ರೈ ಫ್ರೂಟ್ಸು ಮತ್ತು ಪೊಮೆಗ್ರನೇಟು, ಗ್ರೇಪ್ಸ್ ಎಲ್ಲ ಹಾಕಿದ್ದಾರೆ. ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ. ಸೊ ಪ್ರೋಟೀನ್ಗೋಸ್ಕರ ರೈತ ಕುಡಿತಾ ಇದ್ದೀನಿ. ನಂಗೆ ಅದು ಇದು ಥಿಕ್ ಯೋಗರ್ಟಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಅಷ್ಟೊಂದು ಬೇಡ. ಉಪ್ಪಿನಕಾಯಿ ಆಯ್ತಾ? ಇದು ಬಂದ್ಬಿಟ್ಟು ಸಮಥಿಂಗ್ ದೇ ಡಿಡ್ ಇನ್ ಗೋಬಿ. ಅದಾಗಲೇ ಮಾಡಿದ್ರು, ಐ ಮೀನ್ ಕಾಲಿಫ್ಲವರ್ ಅವರೇ ಮಾಡಿದ್ರು. ಅದು ಸ್ವಲ್ಪ ಮೆತ್ತಗಾಗಿತ್ತು, ನನಗೆ ಇಷ್ಟ ಆಗಲಿಲ್ಲ. ನನಗೆ ಎಲ್ಲ ಸ್ವಲ್ಪ, ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತ. ನನಗೆ ಅಂತಲೇ ಒಂದು ಸ್ಪೆಷಲಾಗೇ ಮಾಡಿ ಕಳಿಸಿದ್ದಾರೆ, ಕ್ರಿಸ್ಪಿಯಾಗಿ. ಚಿಲ್ಲಿ ಬೇಬಿಕಾರ್ನ್ ಅಂತ ಗೊತ್ತಿದ್ರೆ ಯಾರಿಗಾದ್ರೂ, ಸೇಮ್ ಅಲ್ಲಿ ಕಾಲಿಫ್ಲವರಲ್ಲಿ ಮಾಡ್ಕೊಳ್ತಾರೆ. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡು, ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ಸೂಪರಾಗಿರುತ್ತೆ. ನಾನು ಈ ರೆಸಿಪಿ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ನಾಟ್ ವಿತ್ ಕಾಲಿಫ್ಲವರ್ ಬಟ್ ವಿತ್ ಬೇಬಿಕಾರ್ನ್. ಯಾರಿಗಾರ ಗೊತ್ತಿದ್ರೆ ನನಗೆ ಹೇಳಿ ಹೆಂಗೆ ಮಾಡೋದು ಅಂತ. So my final birthday cake and some ice cream. How was the dinner? Dinner was excellent. ಎಲ್ಲ ಚೆನ್ನಾಗಿತ್ತು ಐಟಮು. We enjoyed it. ನಿಮ್ಮ ಬರ್ತಾರೆ ಜೊತೆಗೆ. How was the dinner? How was the dinner? It was good. Taste was good.